ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ನೋಡೋಣ. ಇವತ್ತಿನ ವೀಡಿಯೋದಲ್ಲಿ ಡಯೆಟ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಫ್ರೆಂಡ್ಸ್, ಬಟ್ ಏನೇನು ತಿಂದೆ ಅಂತ ಅಪ್ಡೇಟ್ ಮಾತ್ರ ಇರುತ್ತೆ. ಆಚೆ ಹೋದಾಗ ಯಾವ ಥರ ನಾವು ಡಯೆಟ್ನ ಮೇಂಟೈನ್ ಮಾಡಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ. ಅದನ್ನು ನೋಡ್ಬೋದು. ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ಈಗ ನೈಟೇ ನಾನು ಆಚೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂತಂದರೆ, ನಾನು ಮಾರ್ನಿಂಗು ಕಂಚಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾನು ಮಾರ್ನಿಂಗು ಕಂಚಿಗೆ ಹೋಗ್ತಾ ಇರೋದ್ರಿಂದ ಈಗ ನೈಟೇ ಎಲ್ಲ ಮನೆ ಮತ್ತು ಆಚೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಾರ್ನಿಂಗ್ ರೊಟೀನ್ನ ನಾನು ನೈಟೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಮಾರ್ನಿಂಗು ಎದ್ದು ಕ್ಲೀನ್ ಮಾಡೋದಕ್ಕಾಗೋದಿಲ್ಲ, ಟೈಮ್ ಕಮ್ಮಿ ಇದೆ. 4 o'clockಗೆ ನಾವು ಮನೆ ಬಿಡಬೇಕು. ಮತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟೆ ನಾನು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲ ನೈಟೇ ಮಾಡಿಕೊಂಡ್ರೆ ಮಾರ್ನಿಂಗ್ ಸ್ವಲ್ಪ ಈಸಿ ಆಗುತ್ತೆ. ಆವಾಗ 3 o'clock ಎದ್ದರೂ ಕೂಡ 4 o'clock ಅಷ್ಟರಲ್ಲಿ ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರೋದು ಫ್ರೆಂಡ್ಸ್. ನೋಡಿ ಯಾವ ಥರ ಇರುತ್ತೆ ನಂದು ಮಾರ್ನಿಂಗ್ ರೊಟೀನು. ಆದರೆ ಬಟ್ ನೈಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಡೈಲಿ ಮಾರ್ನಿಂಗ್ ಈ ಥರ ಇರುತ್ತೆ ಫ್ರೆಂಡ್ಸ್ ನಂದು ರೊಟೀನ್ ಬಂದು. ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಏನಕ್ಕೆ ಶ್ವೇ ಇವಾಗ ರೆಡಿ ಮಾಡ್ತಾ ಇದೆಯಾ? ಬೆಳಗ್ಗೆ ಕಂಚಿ ಗೊತ್ತಾಯಿದೆ, ವರಲಕ್ಷ್ಮಿ ಬುಕ್ಸಿರುತ್ತರಕ್ಕ. ಪೂಜೆನೂ ಇವಾಗೆ ಮಾಡಿಬಿಡ್ತೀಯಾ? ಪೂಜೆ ಇವಾಗೆ ಮಾಡ್ತಾರಾ? ನಂಗೇನು ಗೊತ್ತಮ್ಮ. 4 ಗಂಟೆಗೆ ಬಿಡಬೇಕಂತೆ. ಅವಾಗ ನಾನು 3 ಗಂಟೆಗೆ ಎದ್ರೆ 1 hour 1/2 hour ಬೇಕು ಪೂಜೆ ಮಾಡೋಕ್ಕೆ. ಆಮೇಲೆ ಇದೆಲ್ಲ ಯಾವಾಗ ಮಾಡಲಿ ನಾನು? ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಹೋಗ್ದಿರೋ ಮಾಡಬೇಕಷ್ಟೆ. ಅದಕ್ಕೆ ಇವಾಗೆ ಮಾಡ್ಬಿಟ್ಟು ಮಲಗಿಬಿಟ್ರೆ ಬೆಳಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಬಿಡೋದು ಮನೆ ಅಂತ. ಒಂದಿನ ಪೂಜೆ ಸ್ಕಿಪ್ ಮಾಡು. ಹಂಗಾಗಲ್ಲ ಪೂಜೆ ಸ್ಕಿಪ್ ಮಾಡೋಕ್ಕೆ. ಬೆಳಗ್ಗೆ ಸಂಕಷ್ಟಹರ ಚತುರ್ಥಿ. ಓ, ಉಪವಾಸ ಈ ಸಲ ಮಾಡೋದು ಬೇಡ ಅನ್ಕೊತಾ ಇದ್ದೀನಿ. ಯಾಕಂದರೆ ಟ್ರಾವೆಲ್ ಮಾಡಿದ್ರೆ ಸುಸ್ತಾಗ್ತಿತ್ತೆ, ಮತ್ತು ಅಲ್ಲಿ ಸೀರೆ ಎಲ್ಲ ಕ್ಲೀನಾಗಿ ನೋಡೋಕ್ಕಾಗಲ್ಲ ಅಂತ ತಿನ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರಾವೆಲ್ ಅಂದರೆ ನಡ್ಕೊಂಡು ಹೋಗ್ತಾ ಇದೆಯಾ? ನಡ್ಕೊಂಡು ಹೋಗೋದನ್ನು ಟ್ರಾವೆಲ್ ಅಂತಾರ? ಕಾರಾಗ ಸುಸ್ತದೈತೆ ಅಂದ. ಕಾರಾಗ ಹೋದ್ರೇ ಸುಸ್ತಾಗೋದು. ನಡ್ಕೊಂಡೆಲ್ಲ ಹೋಗ್ಬಿಡ್ಬೋದು, ಕಾರಾಗ ಹೋದ್ರೇ ಸುಸ್ತಾಗೋದು. ಅದಕ್ಕೆ ಎಲ್ಲ ಇವಾಗೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಪೂಜೆ ಮಾಡಿಬಿಟ್ಟು ಮನೆ ಬಿಡೋಣ ಅಂತ ಹೇಳೈತಪ್ಪ. ನೋಡೋಣ ಬೆಳಗ್ಗೆ ಹೆಂಗಿರ್ತೈತೆ ಟ್ರಾವೆಲ್ ಅಂತ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಓಕೆಪ್ಪ, ಗುಡ್ ನೈಟ್. ಹ್ಯಾಪಿ ಜರ್ನಿ. ಬೆಳಗ್ಗೆ ನಾನು ಎಬ್ಬರಿಸ್ಬೇಡ. ಗುಡ್ ನೈಟ್. ಓಕೆ ರೀ, ಗುಡ್ ನೈಟ್. ನೋಡಿ ಫ್ರೆಂಡ್ಸ್, ಆಚೆ ಈ ಥರ ರಂಗೋಲಿನ ಹಾಕಿದ್ದೀನಿ. ಮತ್ತು ತುಳಸಿ ಕಟ್ಟೆ ಹತ್ರ ಇದೊಂದು ಸ್ಮಾಲ್ ರಂಗೋಲಿ. ಈ ಥರ ರಂಗೋಲಿ ಬಂದಿದೆ. ಅಲ್ಲಿ ಪಕ್ಕದಲ್ಲಿ ಒಂಚೂರು ರಂಗೋಲಿ ಪುಡಿ ಚೆಲ್ಲೋಯ್ತು. ವಿಡಿಯೋ ಮಾಡಬೇಕಂದ್ರೆ ಈ ಥರ ಆಗುತ್ತೆ ಫ್ರೆಂಡ್ಸ್. ಆದರೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ವಿಡಿಯೋ ಮಾಡೋಂಥೋಳೆ ಅಲ್ಲ. ಏನಿದೆಯೋ ಅದನ್ನೇ ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವೀಗ ಮನೆ ಬಿಡ್ತಾ ಇದ್ದೀವಿ. ಒಂದು 4:20 ಆಗಿತ್ತು ನಾವು ಮನೆ ಬಿಡೋಷ್ಟರಲ್ಲಿ. ನೋಡ್ತಾ ಇರ್ಬೋದು ಇಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ನಾನು, ನಮ್ಮ ಅಕ್ಕ ಅವರು ಮತ್ತು ನಮ್ಮ ಅಕ್ಕ ಮಗಳು, ಅಪ್ಪ ಅಮ್ಮ, ಅತ್ತಿಗೆ, ಅಣ್ಣ, ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಮುರುಗನ್ ಇಡ್ಲಿ ಹತ್ರ ನಿಲ್ಲಿಸಿದ್ದಾರೆ. ಕಾಫಿ ಕುಡಿಯೋರು ಕುಡಿಬೋದು, ನಾವು ಕಾಫಿ ಕುಡಿಯೋಲ್ಲ, ಕೂತಿದ್ದೀವಿ ಕಾರಲ್ಲಿ ಸುಮ್ಮನೆ. ಕುಡಿಯೋಕೆ ಮಾವ ಕಾಫಿ? ಅವರು ನಮ್ಮಕ್ಕ ನೋಡಿ, ಏನ್ ತೇಜು ಬೆಳ್ಳಕ್ಕೆ ಕಾಣಿಸ್ತಾವಳೆ. ಏನಿಲ್ಲ, ಇಷ್ಟು ಬೆಳ್ಳಗಿಲ್ಲೇ. ಮಾಡ್ದಿರೋ ಹೋದರೆ ಏನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ಸ್ಯಾರಿ ಶಾಪಿಂಗ್. ನಮ್ಮ ಅಕ್ಕವರೆಲ್ಲ ಓಡ್ತಾವ್ರೆ ನೋಡಿ. ಇದೆ ಗೋಪುರ. ಕಂಚಿ ಕಾಮಾಕ್ಷಿ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಟ್ ಇಲ್ಲೆಲ್ಲ ವಿಡಿಯೋ ಅಲೌಡ್ ಇಲ್ಲ. ಆಯಿತು ಫ್ರೆಂಡ್ಸ್, ಅಲ್ಲಿ ಪ್ರಸಾದ ಉಪ್ಪಿಟ್ಟು ಕೊಟ್ಟರು, ತಿಂದ್ರಿ. ಕಾರಲ್ಲಿ ನಮ್ಮ ಅಕ್ಕನ ಡ್ರೈ ಫ್ರೂಟ್ಸ್ ತಿಂತಾವಳೆ. ತಮಿಳ್ನಾಡಿನ ಬಿಸಿ ಹೆಂಗೈತೆ ಮಲ್ಲ? ವೆರಿ ಹಾಟ್ ನೋಡ್ರಿ. ಉಪ್ಪಿಟ್ಟು ಸೂಪರ್ ಅಂತೆ. ಪ್ರಸಾದ ಹುಡ್ಕೊಂಡು ಹೋಗಿ ತಿಂದಿರಿ. ಬಾಬು, AS ಬಾಬು, AS
ಶಾಪಿಂಗ್ ಆಯಿತು ಫ್ರೆಂಡ್ಸ್. ಬಿಸ್ಕೆಟ್ ತಿಂತಾರೆ ಬೇಡ ತಿಂತೀನಿ. ಫುಲ್ ಜನ ಫ್ರೆಂಡ್ಸ್, ರಶ್ಶು ನೋಡಿ. ನಮ್ಮದು ಇಲ್ಲಿದೆ ಬ್ಯಾಗ್ಗಳೆಲ್ಲ ಶಾಪಿಂಗ್ ಆಗಿದೆ. ನಮ್ಮ ಅಪ್ಪ ಅವ್ರು ಬರಬೇಕು. ಆರ್ಡ್ರ್ ಮಾಡಿದ್ದೀವಿ ಫ್ರೆಂಡ್ಸ್. ಎಲ್ಲರಿಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಇವತ್ತು ಭಾನುವಾರ ಸಂಕಷ್ಟಾರ, ನಾವು ತಿನ್ನಲ್ಲ. 2 ರೂಪಾಯಿಸು ಪರವಾಗಿಲ್ಲ. ಬರುವಾಗ ಕೂಡುಮಲೆ ದೇವಸ್ಥಾನಕ್ಕೆ ಬಂದಿದ್ದೀರಿ ಫ್ರೆಂಡ್ಸ್. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗರ್ಕೆ ತಗೊಂಡಿದ್ದೀನಿ ಗಣಪತಿಗೆ. ನಾನೊಂದು ಹೊಸದು ನ್ಯೂಸ್ ಹೇಳ್ತಾ ಇದ್ದೀನಿ ಗೈಸ್. ಇವತ್ತು ನಾವು ಬವಿತಾಗೆ ರೀನೇಮ್ ಮಾಡ್ತಾ ಇದ್ದೀವಿ. ಬವಿತಾ ದೇವಿ ಅಂತ ಇನ್ಮೇಲಿಂದ ಅವ್ರ ಹೆಸರು. ಸೊ ಬವಿತಾ ದೇವಿ ಅಂತ ಯಾಕೆ ಗೊತ್ತಿಲ್ಲ, ಅವ್ರ ಮಮ್ಮಿ ಡ್ಯಾಡಿ ಹೇಳಿದ್ದು, ಅದಕ್ಕೆ ಬವಿತಾ ದೇವಿ. ನಾನಿಲ್ಲ ಚೇಪೆಕಾಯಿ ತಗೊಳಕ್ ನಿಲ್ಸಿದ್ದೀರಿ ಗಾಯ್ಸ್. ನಮ್ಮ ತೇಜು ಏನೋ ಹೇಳ್ತಾಳಂತ ನೋಡಿ ಫ್ರೆಂಡ್ಸ್. ನಾನೇನು ಹೇಳಲ್ಲ ಗೈಸ್. ಮಾಲಾ ಮಿಸ್ಕೇನೋ ವಿಡಿಯೋ ತೋರಿಸ್ತಾ ಐತೆ. ಫುಲ್ಲು ಟಯರ್ಡ್. ನಮ್ಮ ಅಕ್ಕನ ನೋಡಿ ಫ್ರೆಂಡ್ಸ್, ಅಬ್ಸರ್ವ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ಏನು ಅಂತ. ಫುಲ್ ಕ್ರೇವಿಂಗ್ಸ್ ಆಗ್ತಿದೆ ಅಂತೆ ಅವ್ರಿಗೆ ಚೇಪೆಕಾಯಿದು. ಯಾವ ಕ್ರೇವಿಂಗ್ಸ್ ಇಲ್ಲ ಸುಮ್ಮನೆ. ಚೇಪೆಕಾಯಿ ಅಂತ ಹೇಳಿ ಅಲ್ಲಿ ಚೇಪೆಕಾಯಿ ಇಸ್ಕೊಂತಿದ್ದಾರೆ ಇವಾಗ. ನೀವೆಲ್ಲ ತಿಂದಿಲ್ಲ. ಹಾಯ್ ಫ್ರೆಂಡ್ಸ್, ನಾವು ಮನೆಗೆ ಬಂದ್ರಿ. ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು 9 o'clock ಆಗಿದೆ. ಬಂದ ತಕ್ಷಣ ನಮ್ಮ ಮನೇಲಿ ಅನ್ನ ಮತ್ತು ಟೊಮೆಟೊ ಗೊಜ್ಜು ಮಾಡಿದರು. ನನ್ನ ಮಕ್ಕಳು ಅನ್ನ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ರು. ಈಗ ಒಂದು ಸ್ವಲ್ಪ ತಿಂದೆ ಸಖತ್ತಾಗಿ ಮಾಡಿದರು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿದ್ರಲ್ಲ ಈ ವಿಡಿಯೋ ಹೇಗೆ ಅನಿಸ್ತು, ನಿಮಗೂ ಕೂಡ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡೇ 5 ಬೇಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.